ನಿತ್ಯ ರಾಮನಾಮವನ್ನು ಪಠಿಸುವ ಗಾಂಧಿ, ಮಾಂಸಾಹಾರವನ್ನು ತಿಂದೇ ಇದ್ದ ಗಾಂಧಿ ಜೈಲಿನ ಅಥಾರಿಟಿಗೆ ಪತ್ರ ಬರೆದ್ರಂತೆ. ಏನ್ ಪತ್ರ ಬರೀತಾರೆ ಅಂದ್ರೆ, ನೀವು ನನಗೆ 2 ಹೊತ್ತಿನ ಊಟ ಕೊಡ್ತಾ ಇದ್ದೀರಿ, ಇನ್ಮೇಲೆ ನನಗೆ ಬೇಕಾದ್ರೆ 1 ಹೊತ್ತಿನ ಊಟ ಕೊಡಿ. ನನ್ನ 1 ಹೊತ್ತಿನ ಊಟದ ಬದಲಿಗೆ ನನ್ನ ಗೆಳೆಯ ಗಫೂರ್ ಖಾನನಿಗೆ 2 ಮೊಟ್ಟೆ ಕೊಡಿ. ಈ ದೇಶವನ್ನು ಒಟ್ಟಿಗೆ ಇರಬಹುದಾದಂತ ಒಂದು ಗ್ರಂಥ ಇದೆ. ಆ ಗ್ರಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಒಂದು ಸುಂದರವಾದ ಸಂವಿಧಾನ. ನಮ್ಮ ದೇಶದ ಸಂವಿಧಾನವೇ ಒಂದು ಅದ್ಭುತವಾದ ಗ್ರಂಥ. ತರೀಕೆರೆಯಲ್ಲಿ ನಾನು ಮದುವೆ ಆದಾಗ ನಾನು ನೋಡ್ತಾ ಇದ್ದೆ, ನನ್ನ ಮದುವೆಯಲ್ಲಿ ಎಷ್ಟು ಜನ ನನ್ನ ಸಮುದಾಯದವರು ಬಂದು ಭಾಗವಹಿಸಿದ್ರು, ಅಷ್ಟೇ ಜನ ಮುಸಲ್ಮಾನರು ಕೂಡ ನನ್ನ ಮನೆಯವರ ಸ್ನೇಹಿತರಾದಿಯಾಗಿ ಎಲ್ಲರೂ ಕೂಡ ಬಂದು ಭಾಗವಹಿಸಿದ್ರು. ಅಂದ್ರೆ ಈ ರೀತಿಯಾಗಿ ಪರಸ್ಪರ ನಮ್ಮ ಮದುವೆಗಳಿಗೆ ನೀವು ಬರಬೇಕು, ನಿಮ್ಮ ಮದುವೆಗಳಿಗೆ ನಾವು ಬರಬೇಕು. ಈ ಕಾರ್ಯಕ್ರಮಕ್ಕೆ ಬಹಳ ಒಂದು ವಿಶಿಷ್ಟವಾದ ಪ್ರಾಮುಖ್ಯತೆ ಇದೆ. ಯಾಕೆ ಪ್ರಾಮುಖ್ಯತೆ ಅಂತಂದ್ರೆ, ನಾವು ಅನೇಕ ಸಿನಿಮಾಗಳಲ್ಲಿ ನೋಡ್ತೀವಿ. ನಾನು ಯಾವತ್ತೂ ಕೋರ್ಟ್ ಮೆಟ್ಲೇರ್ಲಿಲ್ಲ ಸರ್, ಹಿಂಗಾಗಿ ಇರೋದು ಬೇಡ. ಸಿನಿಮಾದಲ್ಲಿ ಮಾತ್ರ ನಾವು ನೋಡ್ತಾ ಇರ್ತೀವಿ. ಏನು ಅಂತಂದ್ರೆ, ಯಾರೋ ಒಬ್ಬ ಅಪರಾಧಿಯೊಬ್ಬನನ್ನ ಕೋರ್ಟಿನ ಕಟಕಟೆಯಲ್ಲಿ ನಿಲ್ಲಿಸಿದಾಗ ಅವನು ಹಿಂದೂ ಆಗಿದ್ರೆ ಭಗವದ್ಗೀತೆಯ ಪುಸ್ತಕವನ್ನ ಅವನ ಕಣ್ಮುಂದೆ ಇಟ್ಟು ಗೀತೆಯನ್ನ ಮುಟ್ಟಿ ಪ್ರಮಾಣ ಮಾಡಿಸಿ ಹೇಳಿಸ್ತಾರೆ, ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ. ಅದೇ ಒಬ್ಬ ಮುಸಲ್ಮಾನ ಆಗಿದ್ರೆ ಆ ಜಾಗದಲ್ಲಿ ಅವನನ್ನು ಕರೆದು ಕುರಾನ್ ಪುಸ್ತಕವನ್ನು ಮುಟ್ಟಿಸಿ ನಾನು ಸತ್ಯವನ್ನೇ ಹೇಳ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನು ಹೇಳುವುದಿಲ್ಲ ಅಂತ ಅವನ ಕೈಲಿ ಪ್ರಮಾಣ ಮಾಡಿಸ್ತಾರೆ. ಒಬ್ಬ ಕ್ರೈಸ್ತನಾಗಿದ್ರೆ ಅದೇ ರೀತಿ ಅವನ ಕೈಲಿ ಬೈಬಲ್ ಅನ್ನು ಮುಟ್ಟಿಸ್ತಾರೆ. ಒಬ್ಬ ಸಿಖ್ ಆಗಿದ್ರೆ ಅವನ ಕೈಲಿ ಗುರುಗ್ರಂಥ ಸಾಹೇಬನ್ನು ಮುಟ್ಟಿಸ್ತಾರೆ. ಹೀಗೆ ಧಾರ್ಮಿಕ ಗ್ರಂಥಗಳನ್ನ ಮುಟ್ಟಿಸಿ ನಾವು ಸಮಾಜದ ಮುಂದೆ ಅಥವಾ ಕೋರ್ಟಿನ ಮುಂದೆ ನ್ಯಾಯ ಹೇಳಿಸಬೇಕಾದ್ರೆ ಅವನ ಕೈಲಿ ಪ್ರಮಾಣ ಮಾಡಿಸ್ತೀವಿ. ಆದರೆ ನಾವು ಆತನಿಗೆ ಭಗವದ್ಗೀತೆ ಒಳಗಡೆ ಏನಿದೆ ಅದನ್ನ ಕಲಿಸಿದ್ದಿದ್ರೆ ಸಣ್ಣ ವಯಸ್ಸಿನಲ್ಲೇ ಬಹುಶಃ ಕೋರ್ಟಿನ ಕಟಕಟೆಯ ಮುಂದೆ ಅಪರಾಧಿಯಾಗಿ ನಿಂತ್ಕೊಳ್ಳೋದು ಅವನ ಜೀವನದಲ್ಲಿ ಅಂಥ ದಿನ ಬರ್ತಾ ಇರಲಿಲ್ಲ. ಬಹುಶಃ ಹುಡುಗ ಚಿಕ್ಕವನಾಗಿದ್ದಾಗಲೇ ಕುರಾನಿನ ಒಳಗಡೆ ಮಗು ಏನಿದೆ ಅನ್ನೋದನ್ನ ಅವನಿಗೆ ತಿಳಿಯಪಡಿಸಿದ್ದಿದ್ರೆ ಆ ಪುಟ್ಟ ಬಾಲಕ ಮುಂದೊಂದು ದಿವಸ ಕಟಕಟೆ ಮೇಲೆ ನಿಂತ್ಕೊಂಡು ಅಪರಾಧಿಯಾಗಿ ಕುರಾನ್ ಮುಟ್ಟಿ ಪ್ರಮಾಣ ಮಾಡುವಂತ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಬಹುಶಃ ಯೇಸು ಕ್ರಿಸ್ತನ ಸುಂದರವಾದ ಸಂದೇಶವನ್ನ, ಬೈಬಲನ್ನ, ಅದರೊಳಗಡೆ ಇರಬಹುದಾದ ಮಾನವೀಯ ಮೌಲ್ಯಗಳನ್ನ ಅವನ ಬಾಲ್ಯದಲ್ಲಿ ಅವನಿಗೆ ತಿಳಿಸಿದಿದ್ರೆ ಅವನೆಂದೂ ಕೂಡ ಒಬ್ಬ ಅಪರಾಧಿಯಾಗಿ ಅವನು ಕೋರ್ಟ್ ಮುಂದೆ ಬೈಬಲನ್ನು ಮುಟ್ಟಿ ಪ್ರಮಾಣ ಮಾಡುವ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನಾನು ಯಾಕೆ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಧರ್ಮಗ್ರಂಥಗಳು ಯಾತಕ್ಕಾಗಿ ಸೃಜಿಸಲ್ಪಟ್ಟವು ಅಂತಂದ್ರೆ ಮನುಷ್ಯನನ್ನ ಧರ್ಮ ಮಾರ್ಗದಲ್ಲಿ ನಡೆಯೋದಕ್ಕೆ ದಾರಿ ತೋರಿಸೋದಕ್ಕೋಸ್ಕರವಾಗಿ ಮಹಾ ಮನಸ್ಸುಗಳು, ಸಾಮಾನ್ಯವಾದ ಮನಸ್ಸುಗಳಿಂದ ಈ ಮಾತುಗಳು ಬಂದಿರೋಕೆ ಸಾಧ್ಯ ಇಲ್ಲ. ವಿ ಹ್ಯಾವ್ ಸೀನ್ ಆರ್ಡಿನರಿ ಮೈಂಡ್ಸ್, ವಿ ಹ್ಯಾವ್ ಸೀನ್ ಗ್ರೇಟ್ ಮೈಂಡ್ಸ್, ವಿ ಹ್ಯಾವ್ ಸೀನ್ ಎಕ್ಸ್ಟ್ರಾರ್ಡಿನರಿ ಪವರ್ಫುಲ್ ಮೈಂಡ್ಸ್. ಬಹುಶಃ ಈ ಜಗತ್ತಿನ ಅನೇಕ ಸತ್ಯಗಳನ್ನು ಅರ್ಥಕೊಂಡು ಮನುಷ್ಯನ ಬದುಕಿನ ಗಂತವ್ಯವನ್ನು ತಿಳ್ಕೊಂಡು ಮನುಷ್ಯನ ಬದುಕು, ಲೈಫ್ ಅಂದ್ರೇನು, ಜೀವನ ಅಂದ್ರೇನು, ಹಲವಾರು ಜನ ಅನೇಕ ಎಕ್ಸ್ಪ್ಲನೇಷನ್ಗಳನ್ನು ಕೊಟ್ಟಿದ್ದಾರೆ. ಬಹುಶಃ ನನಗೆ ತುಂಬಾ ಇಷ್ಟವಾದಂತ ಎಕ್ಸ್ಪ್ಲನೇಷನ್ ಏನು ಅಂತಂದ್ರೆ, ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಜೀವನ ಅಂದ್ರೆ ಏನು ಅಂತಂದ್ರೆ ಯಾವಾಗ ನಿನ್ನ ಪರಿಸ್ಥಿತಿ, ಸಂದರ್ಭ ನಿನ್ನನ್ನು ಕೆಳಗಾಕಿ ತುಳಿಬೇಕು ಅಂತ ಮುಂದೆ ನಿಂತ್ಕೊಳ್ಳುತ್ತೋ ಆಗ ಕುಗ್ಗಿ ಹೋಗದೆ, ಬಿದ್ದು ಹೋಗದೆ ಮತ್ತೆ ಪುಟಿದೇಳುವಂತೆ ಮಾಡುತ್ತಲ್ಲ, ಅದೇ ಜೀವನ. ದಟ್ ಈಸ್ ಲೈಫ್ ಅನ್ನುವಂಥ ಒಂದು ಸುಂದರ ಮಾತನ್ನು ವಿವೇಕಾನಂದರು ಬದುಕಿನ ಬಗ್ಗೆ ಹೇಳುತ್ತಾರೆ, ಜೀವನದ ಬಗ್ಗೆ ಹೇಳುತ್ತಾರೆ. ಹಾಗೆ ಜೀವನದ ಬಗ್ಗೆ ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳನ್ನು ಮಾಡ್ತಾರೆ. ನಾವು ಜೀವನದಲ್ಲಿ ನಾವು ಬಿದ್ವಿ ಅಂತ ಅನ್ಸೋವಾಗ ಬಹಳಷ್ಟು ಸಂದರ್ಭದಲ್ಲಿ ನಮ್ಮನ್ನು ಮೇಲಕ್ಕೆತ್ತೋದು ಯಾವುದು ಅಂತಂದ್ರೆ, ಯಾವುದೋ ಒಂದು ಅಗೋಚರವಾದ ಶಕ್ತಿ ನಮ್ಮನ್ನ ಇಷ್ಟು ದಿವಸ ಕೈ ಹಿಡಿದು ನಡೆಸಿದೆ, ಅದು ನಮ್ಮನ್ನ ಕಾಪಾಡುತ್ತೆ ಅನ್ನುವಂಥ ವಿಶ್ವಾಸ ಬಹಳಷ್ಟು ಜನರನ್ನ ಬದುಕಿನಲ್ಲಿ ಒಂದು ಭರವಸೆಯನ್ನಿಟ್ಟಿದೆ. ಕೆಲವರಿಗೆ ಆ ವಿಶ್ವಾಸ ಅಲ್ಲಾನ ರೂಪದಲ್ಲಿ ಕಂಡ್ರೆ, ಕೆಲವರಿಗೆ ಆ ವಿಶ್ವಾಸ ಕ್ರಿಸ್ತನ ರೂಪದಲ್ಲಿ ಕಂಡಿದೆ, ಕೆಲವರಿಗೆ ಆ ವಿಶ್ವಾಸ ಕೃಷ್ಣನಾಗಿಯೋ, ರಾಮನಾಗಿಯೋ, ಶಿವನಾಗಿಯೋ ಕಂಡಿದೆ. ಆದರೆ ಒಂದಂತೂ ಸತ್ಯ ಯಾವುದು ಅಂದ್ರೆ, ಇದು ಯಾವ ರೂಪದಲ್ಲಿದ್ದರೂ ಕೂಡ ಮನುಷ್ಯನಿಗೆ ಶಕ್ತಿ ಕೊಡೋದು ಯಾವುದು ಅಂದ್ರೆ ನಮ್ಮೊಳಗಡೆ ಇರಬಹುದಾದಂಥ ಒಂದು ಅದ್ಭುತವಾದ ವಿಶ್ವಾಸ. ಹೀಗಾಗಿ ಈ ಧಾರ್ಮಿಕ ಬಹಳ ಸರ್ತಿ ನಾವು ನೋಡ್ತೀವಿ. ನನಗೆ ಇವತ್ತು ಬಹಳ ಸಂತೋಷ ಆಗಿದೆ. ಯಾಕೆ ಅಂದ್ರೆ ಈ ಕುರಾನ್ ಪ್ರವಚನದ ಕಾರ್ಯಕ್ರಮದಲ್ಲಿ ತರೀಕೆರೆಯ ಮುಸ್ಲಿಂ ಬಂಧುಗಳು ಒಂದಷ್ಟು ಜನರು ನೀವೆಲ್ಲರೂ ಕೂಡ ಕಾಣ್ತಾ ಇದ್ದೀರಿ. ನೀವೆಷ್ಟು ಜನ ಕಾಣ್ತಾ ಇದ್ದೀರೋ ಹೆಚ್ಚಿನ ಪ್ರಮಾಣದಲ್ಲಿ
ಅನೇಕ ಹಿಂದೂ ಸಮಾಜದ ಬಂಧುಗಳೂ ಕೂಡ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದೀರಿ. ಈ ಕಾರಣಕ್ಕೋಸ್ಕರ ನನಗೆ ತುಂಬಾ ಸಂತೋಷ ಆಗಿದೆ. ಯಾತಕ್ಕೆ ಅಂತಂದ್ರೆ ಇದಾಗಬೇಕು, ಭಾರತ ಹೆಂಗಿರಬೇಕು ಅನ್ನೋದು ನಮ್ಮ ಪೂರ್ವಿಕರ ಕಲ್ಪನೆಯಾಗಿತ್ತು. ಅಂತಂದ್ರೆ ಹಿಂದೂ ಬೇರೆ, ಮುಸಲ್ಮಾನ ಬೇರೆ, ಕ್ರೈಸ್ತ ಬೇರೆ, ಸಿಖ್ ಬೇರೆ ಅಲ್ಲ. ಇವರೆಲ್ಲರೂ ಕೂಡ ಒಂದೇ ದೇಶದ ಮಕ್ಕಳು ಅನ್ನೋದು ಈ ದೇಶವನ್ನು ಕಟ್ಟಿದವರ ಮೂಲ ಪರಿಕಲ್ಪನೆಯಾಗಿತ್ತು. ಹಿಂದುವಿನ ಭಾವನೆ ಮುಸಲ್ಮಾನನಿಗೆ ಅರ್ಥ ಆಗಬೇಕು, ಮುಸಲ್ಮಾನನ ಭಾವನೆಗಳು ಹಿಂದುವಿಗೂ ಅರ್ಥ ಆಗಬೇಕು, ಕ್ರೈಸ್ತರ ಭಾವನೆ ಸಿಖ್ಖರಿಗೆ, ಸಿಖ್ಖರ ಭಾವನೆ ಹಿಂದೂಗಳಿಗೆ, ಹೀಗೆ ಎಲ್ಲ ಧರ್ಮೀಯರಿಗೂ, ಎಲ್ಲಾ ಮತಧರ್ಮ ಪಂಥದವರ ಭಾವನೆಗಳು ಅರ್ಥವಾಗಬೇಕು. ಪರಸ್ಪರ ಅವರು ಪ್ರೀತಿ ಸಹಕಾರಗಳಿಂದ ಬಾಳಬೇಕು. ಹಂಗೆ ಬಾಳೋದು ಯಾವಾಗ ಅಂತಂದ್ರೆ ಎಲ್ಲರಿಗೂ ಎಲ್ಲ ಧರ್ಮದ ಸಾರಾಂಶ ಅರ್ಥವಾದರೆ ಮಾತ್ರ ನಾವು ಆ ರೀತಿ ಬಾಳೋದಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ನಮ್ಮ ನಡುವೆ ವಿಷ ಈ ಹಾಕಿ ತಮಾಷೆ ನೋಡುವಂತ, ಬೆಂಕಿ ಹಚ್ಚಿ ಬಿಸಿ ಕಾಯಿಸ್ಕೊಳ್ಳುವಂತ ಜನ ಬಹಳ ಜನ ಇದ್ದಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಆ ಧರ್ಮದಲ್ಲಿ ನಿಮ್ಮನ್ನು ದ್ವೇಷ ಮಾಡೋಕೆ ಹೇಳಿದೆ, ಈ ಧರ್ಮದಲ್ಲಿ ಹೀಗೆ ಹೇಳಿದೆ ಅಂತ ಹೇಳಿ ಜನಸಾಮಾನ್ಯರ ತಲೆ ಕೆಡಿಸ್ತಿರ್ತಾರೆ. ನಿಜವಾಗಿಯೂ ಇವತ್ತು ಧರ್ಮದ ಬಗ್ಗೆ ಜಾಸ್ತಿ ಮಾತನಾಡ್ತಿರೋದು ಯಾರು ಅಂದ್ರೆ ರಾಜಕಾರಣಿಗಳು. ರಾಜಕಾರಣಕ್ಕೂ ಧರ್ಮಕ್ಕೂ ಏನ್ ಸಂಬಂಧ ಇದೆ? ರಾಜಕಾರಣಿ ಧರ್ಮದ ಬಗ್ಗೆ ಪ್ರವಚನ ಮಾಡ್ತಾ ಇರ್ತಾನೆ, ಧರ್ಮ ರಕ್ಷಣೆ ಬಗ್ಗೆ ರಾಜಕಾರಣಿಗಳು ಮಾತನಾಡ್ತಾ ಇದ್ದಾರೆ. ರಾಜಕಾರಣಿ ಮಾತನಾಡಬೇಕಿದ್ದು ಯಾವುದ್ರ ಬಗ್ಗೆ ಅಂತಂದ್ರೆ, ನಮ್ಮೂರಿನ ರಸ್ತೆ ಬಗ್ಗೆ, ನಮ್ಮೂರಿನ ಚರಂಡಿ ಬಗ್ಗೆ, ನಮ್ಮೂರಿನ ಜನಸಾಮಾನ್ಯರ ಬದುಕಿನ ಬಗ್ಗೆ, ಅವರ ಮಕ್ಕಳ ಶಿಕ್ಷಣದ ಬಗ್ಗೆ, ಅವರ ಬದುಕುಗಳ ಬಗ್ಗೆ, ಅವರ ಮಾರುಕಟ್ಟೆಯ ಬಗ್ಗೆ ರಾಜಕಾರಣಿ ಮಾತನಾಡಬೇಕಾಗಿತ್ತು. ರೋಗ ರುಜಿನಗಳನ್ನ ಕಾಪಾಡೋದು ಹೇಗೆ, ಯಾವ ರೀತಿಯಲ್ಲಿ ಈ ಸಂದರ್ಭಗಳಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಮೇಲೆತ್ತೋದು ಹೇಗೆ, ಸಮಾಜದಲ್ಲಿರುವಂತಹ ಅನ್ಯಾಯವನ್ನು ತೊಡೆದು ಹಾಕೋದು ಹೇಗೆ, ಇದರ ಬಗ್ಗೆ ರಾಜಕಾರಣಿ ಮಾತನಾಡಬೇಕಾಗಿತ್ತು. ದುರಂತ ಏನಾಗಿದೆ ಅಂತಂದ್ರೆ, ರಾಜಕಾರಣಿಗಳು ಧರ್ಮದ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ದಾರೆ, ಧಾರ್ಮಿಕ ಮುಖಂಡರು ಅಂತ ಕರೆಸ್ಕೊಂಡು ರಾಜಕಾರಣದ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಈ ಒಂದು ಅಸಮತೋಲನ ಈ ಸಮಾಜವನ್ನ ದಿಕ್ ತಪ್ಪಿಸೋಕೆ ಶುರುವಾಗಿದೆ. ಇದು ಸರಿಯಾಗಬೇಕಾದ್ರೆ ಜನಸಾಮಾನ್ಯರು ಜಾಗೃತರಾಗಬೇಕು, ಎದ್ದು ಹೇಳಬೇಕು, ಎಲ್ಲರೂ ಎಲ್ಲಾ ಧರ್ಮದ ಸಾರವನ್ನು ಅರ್ಥ ಮಾಡ್ಕೊಳ್ಳೋಣ, ನಾವೆಲ್ಲರೂ ಜೊತೆಗೂಡಿ ಬಾಳೋಣ ಅನ್ನೋಂಥ ಒಂದು ಸುಂದರವಾದ ಸಂದರ್ಭ ನಿರ್ಮಾಣ ಆಗಬೇಕು. ಬಹುಶಃ ಅದೇ ಈ ದೇಶದ ಮೂಲ ಆಶಯ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ತರುವಂತ ಕಾಲಘಟ್ಟದಲ್ಲೂ ಕೂಡ ಹೀಗೆ ನಾವು ಬದುಕಿದ್ವಿ. ನಮ್ಮನ್ನ ಒಡೆಯೋ ಪ್ರಯತ್ನವನ್ನ ಬ್ರಿಟಿಷರು ಮಾಡ್ತಾ ಇದ್ರು. ಅದಕ್ಕೆ ಅವರ ಪಾಲಿಸಿಯನ್ನ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಅಂತ ಕರೆದ್ರು. ಮಂದಿರ ಮಸೀದಿಗಳ ನಡುವೆ ಬೆಂಕಿ ಹಚ್ಚೋ ಕೆಲಸಗಳನ್ನು ಅವ್ರು ಮಾಡ್ತಾ ಇದ್ರು. ಮಂದಿರ ಮಸೀದಿಗಳ ನಡುವೆ ಜಗಳ ಹಚ್ಚೋ ಕೆಲಸ ಮಾಡ್ತಾ ಇದ್ರು. ಆ ಕೆಲಸವನ್ನ, ಅವರು ಪಡೆದ ಲಾಭವನ್ನ ಇವತ್ತಿಗೂ ಕೂಡ ಈ ದೇಶದ ರಾಜಕೀಯ ವ್ಯವಸ್ಥೆ ಅದನ್ನು ಪಾಲಿಸ್ತಾ ಬಂದಿದೆ. ಇದು ನಿಲ್ಲಬೇಕು. ಇಲ್ಲದೆ ಹೋದ್ರೆ ಏನಾಗುತ್ತೆ? ಸಮಾಜ ರಣಾಂಗಣ ಆಗುತ್ತೆ, ದೇವಾಲಯಗಳು ರಾಜಕೀಯ ಸ್ಥಳಗಳಾಗಿ ಬದಲಾಗುತ್ತೆ, ಮಸೀದಿಗಳು ರಾಜಕೀಯ ಸ್ಥಳಗಳಾಗಿ ಬದಲಾಗುತ್ತೆ. ಅಂತಹ ಒಂದು ದುರ್ದಿನ ಈ ದೇಶಕ್ಕೆ ಯಾವತ್ತಿಗೂ ಕೂಡ ಬರ್ಕೊಡ್ತು. ಗಾಂಧೀಜಿದೊಂದು ಘಟನೆ ನೆನಪಾಗ್ತಾ ಇದೆ ನನಗೆ. ಮಹಾತ್ಮ ಗಾಂಧೀಜಿಯವರು ಅವತ್ತು ಗಫೂರ್ ಖಾನ್ ಅಬ್ದುಲ್ಲಾ ಗಫೂರ್ ಖಾನ್ ಸಾಹೇಬರು ಮತ್ತು ಮಹಾತ್ಮ ಗಾಂಧೀಜಿಯವರು ಇಬ್ರು ಕೂಡ ಜೈಲಲ್ಲಿ ಇರ್ತಾರೆ. ಜೈಲಲ್ಲಿದ್ದಾಗ ಗಾಂಧೀಜಿಯವರು ನೋಡ್ತಾರೆ, ಪ್ರತಿ ದಿವಸ ಗಫೂರ್ ಖಾನ್ರು ಅವರ ದೇಹದ ತೂಕ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಗಫೂರ್ ಖಾನ್ರು ತುಂಬಾ ಕಾಯಿಲೆ ಬಿದ್ದವರಂತೆ ಕಾಣೋಕೆ ಶುರುವಾಗ್ತಾರೆ. ಕಾರಣ ಏನು ಅಂದ್ರೆ, ಗಾಂಧೀಜಿ ಗೊತ್ತಿತ್ತು ಗಫೂರ್ ಖಾನ್ ಒಬ್ಬ ಮಾಂಸಾಹಾರಿ. ಆದರೆ ಜೈಲಿನಲ್ಲಿ ಕೊಡ್ತಾ ಇರುವಂತ ಆಹಾರ ಅವರಿಗೆ ಸಾಲ್ತಾ ಇಲ್ಲ. ಗಾಂಧಿ ನಿತ್ಯ ರಾಮನಾಮವನ್ನು ಪಠಿಸುವ ಗಾಂಧಿ, ಮಾಂಸಾಹಾರವನ್ನು ತಿಂದೇ ಇದ್ದ ಗಾಂಧಿ ಜೈಲಿನ ಅಥಾರಿಟಿಗೆ ಪತ್ರ ಬರೆದ್ರಂತೆ. ಏನ್ ಪತ್ರ ಬರೀತಾರೆ ಅಂದ್ರೆ, ನೀವು ನನಗೆ 2 ಹೊತ್ತಿನ ಊಟ ಕೊಡ್ತಾ ಇದ್ದೀರಿ, ಇನ್ಮೇಲೆ ನನಗೆ ಬೇಕಾದ್ರೆ 1 ಹೊತ್ತಿನ ಊಟ ಕೊಡಿ. ನನ್ನ 1 ಹೊತ್ತಿನ ಊಟದ ಬದಲಿಗೆ ನನ್ನ ಗೆಳೆಯ ಗಫೂರ್ ಖಾನನಿಗೆ 2 ಮೊಟ್ಟೆ ಕೊಡಿ, 2 ಮೊಟ್ಟೆ ಕೊಡಿ ಅಂತ ಗಾಂಧಿ ಪತ್ರ ಬರೀತಾರಂತೆ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನನ್ನ ಜೊತೆ ಬದುಕಿದ್ದವನು ಏನ್ ತಿನ್ಬೇಕು ಅದನ್ನ ನಾನ್ ತೀರ್ಮಾನ ಮಾಡೋದಲ್ಲ, ಅವನು ಏನ್ ಬಟ್ಟೆ ಹಾಕಬೇಕು ಅದನ್ನ ನಾನ್ ತೀರ್ಮಾನ ಮಾಡೋದಲ್ಲ. ದೇಶ ಹೆಂಗಿರ್ಬೇಕು ಅಂತಂದ್ರೆ, ನಾವು ಹೇಳ್ತೀವಪ್ಪ, ನಮಗೆ 47ರಲ್ಲಿ ಸಿಕ್ಕಿದ್ದು ಸ್ವಾತಂತ್ರ್ಯ ಅಂತ ಹೇಳ್ತೀವಿ. ನಮಗೆ 47ರಲ್ಲಿ ಸಿಕ್ಕಿದ್ದು ಸ್ವಾತಂತ್ರ್ಯ ಅಲ್ಲ, ನಮಗೆ ಸಿಕ್ಕಿದ್ದೊಂದು ಭೂಖಂಡ ಮಾತ್ರ. 1947 India got a piece of land. The piece of land which was ruled by Britishers, they gave us an opportunity. ನೀವು ಆಳಿ ಇದನ್ನ ನಮಗೆ ಬಿಟ್ಕೊಟ್ರೋದ್ರಷ್ಟೇ. ಒಂದು ಭೂಖಂಡ ಮಾತ್ರ ನಮಗೆ ಸಿಕ್ಕಿತ್ತು. ಆ ಭೂಖಂಡವನ್ನ ದೇಶವನ್ನಾಗಿ ಪರಿವರ್ತನೆ ಮಾಡಬೇಕಾಗಿದೆ. ನೀವು ಕೇಳಬಹುದು,
ಏನ್ ಸ್ವಾಮಿ ಇದು ಭೂಖಂಡನ ದೇಶ ಪರಿವರ್ತನೆ ಮಾಡೋದು ಅಂದ್ರೆ ಏನು ಹಾಗಂದ್ರೆ ಅರ್ಥ ಒಂದು ಕಟ್ಟಡವನ್ನ ಮನೆಯನ್ನಾಗಿ ಪರಿವರ್ತನೆ ಮಾಡೋದು ಅಂತ ಅರ್ಥ. ಒಂದು ಕಟ್ಟಡ ಇದೆ, ಅದು ಕಟ್ಟಡ, ಮನೆ ಅಲ್ಲ. ಏನ್ ವ್ಯತ್ಯಾಸ ಕಟ್ಟಡಕ್ಕೂ ಮನೆಗೆ? ಉದಾಹರಣೆಗೆ ಇಲ್ಲಿ ಮೊಹಮ್ಮದ್ ಕುನ್ನಿ ಸಾಹೇಬರಿದ್ದಾರೆ. ನಾನು ಮೊಹಮ್ಮದ್ ಕುನ್ನಿ ಸಾಹೇಬ್ರನ್ನ ಎಳ್ಕೊಂಡು ಹೋಗಿ ಒಂದು ಭಾರಿ ದೊಡ್ಡ ಬಂಗಲೆ ಒಳಗಡೆ ಇರಿಸ್ತೀನಿ. ಆ ಬಂಗಲೆ ಒಳಗಡೆ AC ಇಡ್ತೀನಿ, ಬಹಳ ಸುಂದರವಾದ ಮೆತ್ತವಾದ ಹಾಸಿಗೆ ಹಾಕ್ತೀನಿ, ಅವ್ರಿಗೆ ತಿನ್ನೋದಕ್ಕೆ 3 ಹೊತ್ತು ಬಿರಿಯಾನಿನೇ ಕೊಡ್ತೀನಿ, ಟಿವಿ ಹಾಕ್ಕೊಡ್ತೀನಿ, ಸುಂದರವಾದ ಹಾಡುಗಳು ಹಾಕ್ಕೊಡ್ತೀನಿ, ಇರಿ ಅಂತೀನಿ. ಸಂಜೆವರೆಗೂ ಇರ್ತಾರೆ. ಆಮೇಲೆ ಮೊಹಮ್ಮದ್ ಕುನ್ನಿ ಅವ್ರು ಹೇಳ್ತಾರೆ, ಇಲ್ಲ ನಾನು ಸ್ವಲ್ಪ ಮನೆಗೆ ಹೊರಡ್ಲ ಅಂತಾರೆ. ನಾನು ಹೇಳ್ತೀನಿ, ಮನೆಗೆ ಯಾಕೆ? AC ಇದೆ, ಫ್ಯಾನ್ ಇದೆ, ಸೋಫಾ ಇದೆ, ಟಿವಿ ಇದೆ, ನೆಲಕ್ಕೆ ಮಾರ್ಬಲ್ ಹಾಕ್ಸಿದೀನಿ, ನೀವು ಇಲ್ಲಿರಿ. ಇಲ್ಲ ನಾನು ಮನೆಗೆ ಹೋಗಬೇಕು. ಬಲವಂತ ಮಾಡಿದ್ರೆ ಇನ್ನೊಂದು ದಿವಸ ಇದ್ದಾರು, ಇನ್ನೂ ಬಲವಂತ ಮಾಡಿದ್ರೆ ಮತ್ತೊಂದು ದಿವಸ ಇದ್ದಾರು. ಮತ್ತವತ್ತು ಬೆಳಗ್ಗೆ ಹೇಳ್ತಾರೆ, ಇಲ್ಲ ನಾನು ಮನೆಗೆ ಹೋಗ್ಲೇಬೇಕು. ಕೇಳ್ತಾರೆ, ನಾವು ಕೇಳ್ತೀವಿ, ಏನ್ ಸ್ವಾಮಿ ಯಾಕೆ ಹೋಗ್ಬೇಕು ಮನೇಲಿ? ಇಲ್ಲಿಲ್ಲದೆ ಇರೋದೇನಿದೆ ಅಲ್ಲಿ? ಅವ್ರು ಹೇಳ್ತಾರೆ, ನನ್ನ ಮನೆಯಲ್ಲಿ ನನ್ನನ್ನು ಪ್ರೀತಿ ಮಾಡೋ ತಾಯಿ ಇದ್ದಾಳೆ, ನನ್ನ ಮನೆಯಲ್ಲಿ ನನ್ನನ್ನು ಪ್ರೀತಿ ಮಾಡೋ ತಂದೆ ಇದ್ದಾನೆ, ನನ್ನ ಹೆಂಡತಿ ಇದ್ದಾಳೆ, ನನ್ನ ಅಪ್ಪ ಬರ್ತಾನೆ ಅಂತ ಕಾಯುವ ಮಕ್ಕಳಿದ್ದಾರೆ. ಅಂದ್ರೆ ಮನೆ ಅಂದ್ರೆ ಗೋಡೆ, ರೂಫು, ಫ್ಯಾನು, AC, ಟೇಬಲ್ಲು, ಚೇರು, ಸೋಫಾ ಅಲ್ಲ. ಮನೆ ಅಂದ್ರೆ ನಮ್ಮನ್ನ ಪ್ರೀತಿಸುವ ಜನ ಯಾವ ಜಾಗದಲ್ಲಿ ವಾಸ ಮಾಡ್ತಾರೋ ಅದು ನಮ್ಮ ಮನೆ. ಅದು ಗುಡಿಸಲಾಗಿದ್ರೂ ಪರವಾಗಿಲ್ಲ, ಅದೇ ನನ್ನ ಮನೆ. ಬಂಗಲೆಯಲ್ಲಿ ಬದುಕೋದು ಬೇಡ, ನನ್ನ ಅಮ್ಮ ಇರೋ ಜಾಗ ಬೇಕು, ನನ್ನ ಮಕ್ಕಳಿರೋ ಜಾಗ ಬೇಕು, ನನ್ನ ತಾಯಿ, ನನ್ನ ಹೆಂಡತಿ, ನನ್ನವರು ಅಂತ ಇರೋ ಜಾಗ ಬೇಕು. ಭಾರತ ಭೂಮಿ ಒಂದು ಖಂಡ, ಒಂದು ಭೂಖಂಡವನ್ನು ಅವತ್ತು ನಮಗೆ ಕೊಟ್ಟರು. ಈ ಭಾರತದ ಭೂಖಂಡವನ್ನ ಭಾರತದ ಪ್ರಜೆಗಳಾದ ನಾವು ಏನ್ ಮಾಡಬೇಕು ಅಂದ್ರೆ ಇದನ್ನೊಂದು ದೇಶವನ್ನಾಗಿ ಪರಿವರ್ತನೆ ಮಾಡಬೇಕು. ಯಾವಾಗಿದು ದೇಶ ಆಗುತ್ತೆ ಅಂದ್ರೆ ಇಲ್ಲಿರುವ ಪ್ರತಿ ಮುಸಲ್ಮಾನನಿಗೂ ಅನ್ನಿಸ್ಬೇಕು. ಏನ್ ಅನ್ನಿಸ್ಬೇಕು? ಅರೇ ನಮ್ಮ ರಾಮಣ್ಣ, ನನ್ನ ಅಣ್ಣ, ಅರೇ ನಮ್ಮ ಸಿದ್ದಮ್ಮ, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ನಮ್ಮ ತಿಮ್ಮಯ್ಯ, ನಮ್ಮ ವೆಂಕಟಪ್ಪ, ಇವರೆಲ್ಲರೂ ನನ್ನ ಅಂತಮ್ಮಂದ್ರು ಅಂತ ಪ್ರತಿ ಮುಸಲ್ಮಾನಿಗೆ ಅನ್ಸೋಕ್ ಶುರು ಆಗ್ಬೇಕು. ಅದೇ ಒಂದು ಮುಸಲ್ಮಾನ್ ಕಾಲೋನಿಲಿರುವಂತ ಯಾರೋ ಒಬ್ಬ ವೆಂಕಟೇಶನ್ಗೋ ತಿಮ್ಮಪ್ಪನಿಗೋ ಅನ್ಸ್ಬೇಕು, ಅರೇ ನಮ್ಮ ಮೊಹಮ್ಮದ್ದು, ನಮ್ಮ ಆಲಿ, ನಮ್ಮ ಸೈಫು, ಇವರೆಲ್ಲರೂ ನನ್ನ ಅಂತಮ್ರು ಅಂತ ಅನ್ಸೋಕ್ ಶುರು ಆಗಬೇಕು. ಆಗ ಅವನ ಪಾಲಿಗೆ ಇದು ಭೂಖಂಡವಾಗಿ ಉಳಿಯೋದಿಲ್ಲ, ಇದು ನನ್ನ ದೇಶ ಅಂತ ಅನ್ಸೋಕ್ ಶುರುವಾಗುತ್ತೆ. ಈ ದೇಶದಲ್ಲಿರುವಂತ ಎಲ್ಲ ಜಾತಿ ಧರ್ಮದವರಿಗೆ ಈ ದೇಶದಲ್ಲಿ ಇಂಥ ಸುಂದರವಾದ ಭಾವನೆಗಳಿರುವಂತ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ಆಗಷ್ಟೇ ಭಾರತದ ಭೂಪ್ರದೇಶ, ಭಾರತದ ಭೂಖಂಡ ಒಂದು ಸುಂದರವಾದ ದೇಶವಾಗಿ ಕಾಣುತ್ತೆ. ಇದೇ ಭೂಖಂಡವನ್ನ ದೇಶವನ್ನಾಗಿ ಪರಿವರ್ತನೆ ಮಾಡಬೇಕು ಅಂತ ನಮ್ಮ ಸ್ವಾತಂತ್ರ್ಯದ ನಮ್ಮ ಪೂರ್ವಿಸೂರಿಗಳು ಯಾವ ಮಾತುಗಳನ್ನು ಹೇಳಿದ್ರು ಆ ಮಾತುಗಳ ಅರ್ಥ ಇದೆ. ಇದಾದ್ದೇ ಹೋದ್ರೆ ಏನಾಗುತ್ತೆ? ಈ ಜಾತಿಯವರೆಲ್ಲರೂ ನನ್ನವರು ಅಂತ ನಾವು ಮಾತಾಡೋಕೆ ಶುರು ಮಾಡಿದರೆ ಆ ಜಾತಿಯವರು ಅಲ್ಲದವರಿಗೆ ಅನ್ಸೋಕ್ ಶುರುವಾಗುತ್ತೆ, ಇದು ನಂದಲ್ಲ. ಮುಸ್ಲಿಮರು ಹಾಗೆ, ಹಿಂದೂಗಳು ಹಾಗೆ ಭಾವಿಸೋದಕ್ಕೆ ಶುರುವಾಗಬೇಕು. ಬಹುಶಃ ಗಾಂಧೀಜಿ ಇಲ್ಲಿಗೆ 100 ವರ್ಷಗಳ ಹಿಂದೆ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಅವತ್ತವ್ರು ಭಾಷಣ ಮಾಡ್ತಾ 5 ರೆಸೊಲ್ಯೂಷನ್ಗಳನ್ನು ಮಾಡ್ತಾರೆ. ಇಲ್ಲಿಗೆ 100 ವರ್ಷದ ಹಿಂದೆ ಅವ್ರು ಹೇಳಿದ್ದೇನು 5 ರೆಸೊಲ್ಯೂಷನ್ ಅಂತಂದ್ರೆ, ಒಂದು, ಎಲ್ಲರೂ ಕೂಡ ಕುರ್ತು ಚಟದಿಂದ ದೂರ ಬರಬೇಕು. ಒಂದು, ಎಲ್ಲರೂ ಕೂಡ ಸ್ವದೇಶಿ ವಸ್ತುಗಳನ್ನು ಬಳಸಿ, ಅವತ್ತೇ ಅನಿವಾರ್ಯತೆ ಅದು, ಹೀಗಾಗಿ ಅದು ಒಂದು. ಇನ್ನೊಂದು, ಅಸ್ಪೃಶ್ಯತೆಯನ್ನ ಯಾರೂ ಆಚರಿಸಬಾರದು ಅನ್ನೋದು ಒಂದು. ಗಾಂಧೀಜಿಯವರು ಮತ್ತೊಂದೇನು ಹೇಳ್ತಾರೆ ಅಂತಂದ್ರೆ, ಈ ದೇಶದಲ್ಲಿ ಸರ್ವಧರ್ಮಗಳು ಕೂಡ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬಾಳಬೇಕು, ಬದುಕಬೇಕು, ಅದೂ ಒಂದು ಅಂತ ಹೇಳಿ ಗಾಂಧೀಜಿ ಅವತ್ತು ಕರೆ ಕೊಟ್ರು. ಏನದರ ಅರ್ಥ? ಗಾಂಧಿ ಮುಂದುವರೆದು ಹೇಳ್ತಾರೆ, ಈ ದೇಶದ ಪ್ರತಿಯೊಬ್ಬ ಹಿಂದುವೂ ಕೂಡ ಮುಸಲ್ಮಾನನ ಪಕ್ಷಪಾತಿ ಆಗಬೇಕು, ಭಾರತದ ಪ್ರತಿಯೊಬ್ಬ ಮುಸಲ್ಮಾನನೂ ಕೂಡ ಹಿಂದೂವಿನ ಪಕ್ಷಪಾತಿ ಆಗಬೇಕು. ನಾವಿಬ್ಬರೂ ಕೂಡ ಪರಸ್ಪರರನ್ನು ಅರ್ಥ ಮಾಡ್ಕೊಳ್ಬೇಕು, ಪರಸ್ಪರ ಪ್ರೀತಿಯಿಂದ ಬಾಳಬೇಕು. ನಮ್ಮ ಮದುವೆಗೆ ನೀವು ಬರಬೇಕು, ನಿಮ್ಮ ಮದುವೆಗೆ ನಾವು ಬರಬೇಕು, ನಮ್ಮ ಮಕ್ಕಳ ಜೊತೆಗೆ ಓದಬೇಕು, ಆಡಬೇಕು, ಕುಣಿಬೇಕು, ಅಂಥದ್ದೊಂದು ಸುಂದರವಾದ ಭಾರತವನ್ನು ಕಟ್ಟಬೇಕು. ಇದನ್ನ ಗಾಂಧೀಜಿ ಅವತ್ತು ಹೇಳಿದಂಥ ಮಾತು. ಇಂಥದ್ದೊಂದು ಭಾರತವನ್ನು ಕಟ್ಟೋಕ್ಕಾಗದೆ ಹೋದ್ರೆ ಭಾರತ ಭಾರತವಾಗಿ ಉಳಿಯೋಕೆ ಸಾಧ್ಯ ಇದೆಯಾ? ಭಾರತ ಭಾರತವಾಗಿ ಉಳಿಯೋದಕ್ಕೆ ಸಾಧ್ಯ ಇದೆಯಾ? ನೋಡ್ತಾ ಬನ್ನಿ, ಈ ಪ್ರಯತ್ನವನ್ನೇ ನಮ್ಮ ಪೂರ್ವಿಕರೆಲ್ಲರೂ ಮಾಡ್ತಾ ಬಂದಿರೋದು. ಸೂಫಿಗಳು ಹುಟ್ಟಿದ್ರು ಈ ನೆಲದಲ್ಲಿ, ಇದೇ ಪ್ರಯತ್ನವನ್ನು ಮಾಡಿದ್ದಾರೆ. ಶರಣರು ಹುಟ್ಟಿದ್ರು, ಇದೇ ಪ್ರಯತ್ನವನ್ನು ಮಾಡಿದ್ದಾರೆ. ಅನೇಕ ಜನ ಚಿಂತಕರು ಬಂದರು, ಅವರೆಲ್ಲರೂ ಕೂಡ ಇದೇ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಈ ಪ್ರಯತ್ನಕ್ಕೆ
ಯಾವ ಮೌಲ್ಯಗಳು ಸಿಗಬೇಕಾಗಿತ್ತೋ ಆ ಮೌಲ್ಯಕ್ಕೆ ವಿರುದ್ಧವಾದಂಥ ರೀತಿಯಲ್ಲಿ ನಾವಿವತ್ತು ಈ ಸಮಾಜದಲ್ಲಿ ನಡ್ಕೊಳ್ತಾ ಇದ್ದೀವಿ. ಸೊ ಹೀಗಾಗಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಿರೋದು ಏನಂತಂದ್ರೆ, ಭಗವದ್ಗೀತೆಯೋ ಬೈಬಲ್ಲೋ ಖುರಾನು ನಮ್ಮ ಧರ್ಮದ ಗ್ರಂಥವಾದರೆ ಈ ದೇಶವನ್ನು ಒಟ್ಟಿಗೆ ಇಡಬಹುದಾದಂಥ ಒಂದು ಗ್ರಂಥ ಇದೆ. ಆ ಗ್ರಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಒಂದು ಸುಂದರವಾದ ಸಂವಿಧಾನ. ನಮ್ಮ ದೇಶದ ಸಂವಿಧಾನವೇ ಒಂದು ಅದ್ಭುತವಾದ ಗ್ರಂಥ. ಸಂವಿಧಾನದೊಳಗಡೆ ಖುರಾನಿನ ಆಶಯಗಳಿದ್ದಾವೆ, ಸಂವಿಧಾನದೊಳಗಡೆ ಗೀತೆಯ ಆಶಯಗಳಿದ್ದಾವೆ, ಸಂವಿಧಾನದೊಳಗಡೆ ಕ್ರಿಸ್ತನ ಚಿಂತನೆಗಳಿದ್ದಾವೆ, ಸಂವಿಧಾನದೊಳಗಡೆ ಬುದ್ಧನ, ಶರಣರ, ಸೂಫಿಗಳ ಚಿಂತನೆಗಳಿದ್ದಾವೆ. ಸಂವಿಧಾನದೊಳಗಡೆ ತಾಯಿ ಹೃದಯ ಇದೆ, ಸಂವಿಧಾನದೊಳಗಡೆ ತಾಯಿ ಹೃದಯ ಇದೆ. 78 ವರ್ಷಗಳ ಹಿಂದೆ ಈ ಸಂವಿಧಾನವಿಲ್ಲದೆ ಇದ್ದ ದಿವಸ ಈ ದೇಶದ ಪರಿಸ್ಥಿತಿ ಏನಾಗಿತ್ತು? ಇವತ್ತಿ ವೇದಿಕೆ ಮೇಲೆ ನೀವು ಕರಿತಾ ಇರಬೇಕಾದ್ರೆ ಎಲ್ಲ ಜಾತಿ ಸಮುದಾಯದ ಮುಖಂಡರನ್ನ ಸಮಾನವಾಗಿ ಕೂರಿಸಿದ್ದೀರಿ. ಆದ್ರೆ ಈ ಸಂವಿಧಾನ ಬರೋದಕ್ಕಿಂತ ಮುಂಚೆ ಮೇಲ್ಜಾತಿಯವರಿಬ್ಬರು ಇಲ್ಲಿ ವೇದಿಕೆ ಮೇಲೆ ಕೂರ್ತಾ ಇದ್ರು, ಉಳಿದವರೊಂದಷ್ಟು ಜನ ಅಲ್ಲಿ ಕೂರ್ತಾ ಇದ್ರು, ಉಳಿದವರೊಂದಷ್ಟು ಜನ ಈ ಕಾಂಪೌಂಡ್ ಒಳಗೆ ಎಂಟ್ರಿ ಇರ್ತಿರ್ಲಿಲ್ಲ, ಇನ್ನೆಲ್ಲೋ ಇರ್ತಾ ಇದ್ರು. ಇವತ್ತು ನಾವೆಲ್ಲರೂ ಸಮಾನವಾಗಿ ಕೂತಿದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ಸಂವಿಧಾನ ಮಾತ್ರ, ಸಂವಿಧಾನ ಮಾತ್ರ. ಆದ್ರೆ ಇವತ್ತು ನಮ್ಮ ಅನಿವಾರ್ಯತೆ ಏನು ಅಂದ್ರೆ ಈ ಸಂವಿಧಾನವನ್ನ ಬದಲಾಯಿಸೋ ಪ್ರಯತ್ನವನ್ನ ಒಂದಷ್ಟು ಜನ ಮಾಡ್ತಾ ಇದ್ದಾರೆ. ಈ ಸಂವಿಧಾನವನ್ನು ಬದಲಾಯಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಹೇಳಕ್ ಹೊರಟಿದೆ ಸಂವಿಧಾನ? ಇಲ್ಲಿಗೆ 78 ವರ್ಷದ ಹಿಂದೆ ಒಬ್ಬ ಜಾಡಮಾಲಿ ಹೆಂಡತಿ ಗರ್ಭಿಣಿಯಾಗಿದ್ರೆ ಏನಮ್ಮ ನಿನ್ ಮಗ ಏನಾಗಬೇಕು ಅಂದ್ರೆ ಅವಳು ಹೇಳ್ತಾ ಇದ್ಲು, ಸ್ವಾಮಿ ನನ್ನ ಗಂಡ ಕಕ್ಕಸ್ ಬಾಚಿಸ್ತಾ ಇದ್ದಾನೆ, ನನ್ನ ಮಗನೂ ಕಕ್ಕಸ್ ಬಾಚಿಸ್ತಾನೆ. ಇಲ್ಲಿಗೆ 78 ವರ್ಷದ ಹಿಂದೆ ಚಮ್ಮಾರನ ಹೆಂಡತಿನ ಕೇಳಿದ್ರೆ, ಸ್ವಾಮಿ ನನ್ನ ಮಗ ಚಪ್ಪಲಿ ಹೊಲಿತಾ ಇದ್ದಾನೆ, ಗಂಡ ಚಪ್ಪಲಿ ಹೊಲಿತಾ ಇದ್ದಾನೆ, ಮಗನೂ ಚಪ್ಪಲಿ ಹೊಲಿಯೋನಾಗ್ತಾನೆ. 78 ವರ್ಷದ ಹಿಂದೆ ಒಬ್ಬ ಕುರುಬನ ಹೆಂಡತಿನ ಕೇಳಿದ್ರೆ, ಸ್ವಾಮಿ ನನ್ನ ಗಂಡ ಒಂದು 100 ಕುರಿ ಮೇಯಿಸ್ತಾ ಇದ್ದಾನೆ, ನನ್ನ ಮಗ ಒಂದು 200 ಕುರಿ ಮೇಯಿಸ್ಬೇಕು ಸ್ವಾಮಿ. ಅಷ್ಟೇ ಅವಳ ಕನಸು. ಕುಂಬಾರನ ಹೆಂಡತಿ ಕನ್ಸೇನ್, ಸ್ವಾಮಿ ನನ್ನ ಮಗ ದಿನಕ್ಕೆ 10 ಮಡಕೆ ಮಾರ್ತಾ ಇದ್ದಾನೆ, ನನ್ನ ಗಂಡ ನನ್ನ ಮಗ ಒಂದು 25 ಮಡಕೆ ಮಾರಬೇಕು. ಇಷ್ಟೇ ಕುಂಬಾರನ ಹೆಂಡತಿ ಕನಸು. ಗೊಲ್ಲನ ಹೆಂಡತಿ ಕನಸು, ಸ್ವಾಮಿ ನನ್ನ ಗಂಡ 50 ದನ ಸಾಕಿದ್ದಾನೆ, ನನ್ನ ಮಗ ಕಡೆ ಪಕ್ಷ ಒಂದು 100 ದನ ಸಾಕಬೇಕು. ಇಷ್ಟೇ ಗೊಲ್ಲನ ಹೆಂಡತಿ ಕನಸು. ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ, ಈ ಸಂವಿಧಾನವನ್ನ ನಾವು ಒಪ್ಕೊಳ್ಳೋದಕ್ಕಿಂತ ಮುಂಚೆ ದನ ಕಾಯುವ ಗೊಲ್ಲನ ಹೆಂಡತಿಯ ಕನಸು, ಕುರಿ ಕಾಯುವ ಕುರುಬನ ಹೆಂಡತಿಯ ಕನಸು, ಚಮ್ಮಾರನ ಹೆಂಡತಿಯ ಕನಸು, ಕಮ್ಮಾರನ ಹೆಂಡತಿಯ ಕನಸು, ಇವರೆಲ್ಲರ ಕನಸು ಬರೀ ಇಷ್ಟೇ ಆಗಿತ್ತು ಸ್ವಾಮಿ. ಆದ್ರೆ ಇವತ್ತು ಈ ದೇಶದ ಯಾವುದೇ ಒಬ್ಬ ತಳ ಸಮುದಾಯದ ಹೆಣ್ಣುಮಗಳನ್ನು ಕೇಳಿ, ಏನಮ್ಮ ನಿನ್ನ ಮಗ ಏನಾಗಬೇಕು ಅಂತ ಪ್ರಶ್ನೆ ಕೇಳಿದ್ರೆ ಆ ತಳ ಸಮುದಾಯದ ಹೆಣ್ಣುಮಗಳು ಏನ್ ಹೇಳ್ತಾಳೆ ಗೊತ್ತಾ? ಅವಳು ಹೇಳ್ತಾಳೆ, ಸ್ವಾಮಿ ನನ್ನ ಮಗ ಶಾಲೆ ಕಲಿಬೇಕು, ನನ್ನ ಮಗ ವಿದ್ಯಾವಂತನಾಗಬೇಕು, ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಟೀಚರ್ ಆಗಬೇಕು, ಪ್ರೊಫೆಸರ್ ಆಗಬೇಕು, ಮಾಸ್ಟರ್ ಆಗಬೇಕು, ಪೊಲೀಸ್ ಅಧಿಕಾರಿ ಆಗಬೇಕು, ನನ್ನ ಮಗ ಸಾಧ್ಯ ಆದರೆ IAS ಆಗಬೇಕು, KS ಆಗಬೇಕು, ಸಾಧ್ಯ ಆದರೆ ನಮ್ಮ ಶ್ರೀನಿವಾಸ್ ಅವ್ರ ತರ MLA ಆಗಬೇಕು, ಸಿದ್ದರಾಮಯ್ಯ ಅವ್ರ ತರ ಮುಖ್ಯಮಂತ್ರಿ ಆಗಬೇಕು, ಅಥವಾ ಇನ್ಯಾರ ತರ ನಾವು ಪ್ರಧಾನಮಂತ್ರಿ ಆಗಬೇಕು, ದ್ರೌಪದಿ ಮುರ್ಮು ತರ ರಾಷ್ಟ್ರಪತಿ ಆಗಬೇಕು ಅನ್ನುವಂಥ ಕನಸು ತಳ ಸಮುದಾಯದ ಜನಗಳಿಗೆ ಬಂದಿದ್ರೆ, ಈ ಕನಸನ್ನು ನಮಗೆ ಕೊಟ್ಟಿದ್ದು ಯಾರು ಗೊತ್ತೇ? ಈ ಕನಸನ್ನು ನಮಗೆ ಕೊಟ್ಟಿದ್ದು ಅಂಬೇಡ್ಕರ್ ಬರೆದ ಸಂವಿಧಾನ ನಮಗೆ ಕೊಟ್ಟಿರುವಂತ ಅಧಿಕಾರ. ಈ ಸಂವಿಧಾನ ಇಲ್ಲದೆ ಹೋಗಿದ್ರೆ ಈ ತಳ ಸಮುದಾಯದ ಜನಗಳಿಗೆ ಈ ಕನಸೇ ಸಿಗ್ತಾ ಇರಲಿಲ್ಲ. ಹೀಗಾಗಿ ಈ ಕನಸನ್ನ ಕಿತ್ಕೊಳ್ಳೋ ಪ್ರಯತ್ನ ಕೆಲವರು ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಸಂವಿಧಾನ ಏನು ಅದ್ಭುತವಾಗಿದೆ, ನೀವು ಆ ಪ್ರಿಯಾಂಬಲ್ ಅನ್ನು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಇಡೀ ಸಂವಿಧಾನದ ಸಾರಾಂಶ ಆ ಪ್ರಿಯಾಂಬಲ್ನ ಒಳಗಡೆ ಇದೆ. ಏನ್ ಹೇಳುತ್ತೆ ಆ ಪ್ರಿಯಾಂಬಲ್ನ ಸಾರಾಂಶವನ್ನು ನೋಡಿದ್ರೆ ನೀವು? ಅವರು ಹೇಳ್ತಾರೆ, ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ solemnly resolved to constitute India into sovereign, socialist, secular, democratic republic, and to secure to all its citizens justice, social, economic, political, liberty of thought, expression, belief and faith and worship. ನಿಮ್ಗೆ ಯಾವ ಧರ್ಮ ಆಚರಣೆ ಮಾಡಬೇಕು, ಯಾವ ಬಣ್ಣದ ಬಟ್ಟೆ ಹಾಕಬೇಕು, ನೀವು ಭೂಮಿ ಖರೀದಿ ಮಾಡಬೇಕಾ, ಆಸ್ತಿ ಮಾಡಬೇಕಾ, ಸಮಾನವಾಗಿ ಬದುಕಬೇಕಾ, ಗೌರವದಿಂದ ಬದುಕಬೇಕಾ, ನಿನಗೆ ಅವಕಾಶಗಳನ್ನ ನಾವು ಈ ದೇಶದ ಸಂವಿಧಾನ ಕರ್ತೃಗಳಾಗಿರುವಂತ ಈ ದೇಶದ ಸರ್ವ ಪ್ರಜೆಗಳು ಸರ್ವರಿಗೂ ಕೂಡ ಈ ಸ್ವಾತಂತ್ರ್ಯವನ್ನು ಕೊಡ್ತಾ ಇದ್ದೀವಿ ಅಂತ ಘೋಷಿಸ್ತು ನಮ್ಮ ದೇಶದ ಸಂವಿಧಾನ. ಬಹುಶಃ ಬಹಳ ಹಿಂದೆ
ಒಬ್ರು ಸೂಫಿ ಇದ್ರು, ಅವರು ತೀರ್ಕೊಂಡ್ರಲ್ಲ ಸರ್ ಮೊನ್ನೆ, ನಮ್ಮ ಅಲ್ಲ ಇಬ್ರಾಹಿಂ ಸುತಾರ್. ಇಬ್ರಾಹಿಂ ಸುತಾರ್ ಅವರು, ನಾನು ಕೃಷ್ಣಾ ನದಿ ತಟದಲ್ಲಿ ಒಂದು ದಿವಸ ರಾತ್ರಿ, ಬಹುಶಃ ಹೀಗೆ ಕೃಷ್ಣಾ ನದಿ ತಟದಲ್ಲಿ ಕೂತಿದ್ವಿ. ಅಲ್ಲೊಂದು ಬಹಳ ಒಂದು ಕ್ಷೇತ್ರ ಇದೆ, ಆ ಕ್ಷೇತ್ರಕ್ಕೇನು ಹೆಸರಿದೆ, ತಿಂತಿಣಿ ಬ್ರಿಡ್ಜ್ ಹತ್ರ ತಿಂತಿಣಿ ಮೌನೇಶ್ವರನ ದೇವಸ್ಥಾನ. ಆ ತಿಂತಿಣಿ ಮೌನೇಶ್ವರ ಅದೊಂದು ಸೌಹಾರ್ದತೆಯ ಕ್ಷೇತ್ರ. ಒಂದು ಮುಸಲ್ಮಾನರ ದರ್ಗಾ ಕೂಡ ಇದೆ, ಹಿಂದೂಗಳ ಶ್ರದ್ಧಾ ಕೇಂದ್ರ ಕೂಡ ಇದೆ. ಅಲ್ಲಿ ಕೂತ್ಕೊಂಡು ಅವ್ರು ನನಗೊಂದು ಹಾಡು ಹೇಳ್ಕೊಟ್ರು ಅವತ್ತು. ಏನ್ ಹಾಡು ಅಂತಂದ್ರೆ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಅಂದ್ರೆ ನಮ್ಮನ್ನ ಜಾತಿ ಧರ್ಮ, ಹಿಂದೂ ಮುಸಲ್ಮಾನ ಕ್ರೈಸ್ತ ಅನ್ನೋ ಹೆಸರಲ್ಲಿ ಒಡೆದಾಕುವಂತ ಶಕ್ತಿಗಳು ಕೆಲಸ ಮಾಡ್ತಿದ್ದಾವಲ್ಲ, ಅದರ ವಿರುದ್ಧವಾಗಿ ನಮ್ಮನ್ನು ಜೋಡಿಸುವಂತ ಈ ಗೀತೆಯನ್ನು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ರು ಅವರು. ಅಂದ್ರೆ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ, ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಅಂದ್ರೆ ಒಂದು ಹೂದೋಟದಲ್ಲಿರುವಂತ ಎಲ್ಲ ಹೂವು ಮಕರಂದ ಬೀರುತ್ತಲ್ವಾ, ಸುಗಂಧ ಬೀರುತ್ತಲ್ವಾ, ಚರಣಿ ತರ ವಾಸನೆ ಬರುತ್ತಾ? ಹಾಗೆ ಈ ದೇಶದಲ್ಲಿರುವಂತ ಎಲ್ಲ ಮತಧರ್ಮಗಳು ಕೂಡ ಸುಗಂಧವನ್ನು ಬೀರಲಿ, ದುರ್ಗಂಧವನ್ನಲ್ಲ, ಸುಗಂಧವನ್ನ ಕೊಡ್ಲಿ ಸಮಾಜಕ್ಕೆ. ಮಣ್ಣಿನಿಂದ ಆದ ಮಡಿಕೆ ಮಣ್ಣಿಗನ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ, ನಿಮ್ಮಿಂದ ಆದ ಜೀವರು ನಿಮ್ಮಂತೆ ಬಾಳಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಮಣ್ಣಿನಿಂದ ಆಗಿರುವಂತ ಮಡಿಕೆ ಅದು ಮಣ್ಣೆ, ಚಿನ್ನದಿಂದ ಆಗಿರೋ ಒಡವೆ ಅದು ತಾಳಿ ಆಗಿರ್ಲಿ, ನೆಕ್ಲೆಸ್ ಆಗಿರ್ಲಿ, ಬಳೆ ಆಗಿರ್ಲಿ, ಕಡೆಗೆ ಅದು ಚಿನ್ನವೇ. ಹಾಗೆ ಈ ಜನಕೋಟಿ ಅವನು ಹಿಂದೂ ಆಗಿರ್ಲಿ, ಮುಸಲ್ಮಾನ್ ಆಗಿರ್ಲಿ, ಕ್ರೈಸ್ತನಾಗಿರ್ಲಿ, ಓ ದೇವರೇ ಅವನನ್ನು ನಿರ್ಮಾಣ ಮಾಡಿರೋದು ನೀನ್ ತಾನೇ, ನಿನ್ನ ಆಶೆಯಂತೆ ಇವರೆಲ್ಲರೂ ಕೂಡ ಪ್ರೀತಿಯಿಂದ ಬಾಳಲಿ, ಪ್ರೀತಿಯಿಂದ ಬಾಳಲಿ ಅನ್ನುವಂಥ ಈ ಆಶಯ ಗೀತೆಯನ್ನ ಸಾರಿ ಸಾರಿ ಹೋದಂತ ಆ ಇಬ್ರಾಹಿಂ ಸುತಾರರ ಮಾತು ಸಾಂದರ್ಭಿಕವಾಗಿ ನನಗೆ ನೆನಪಾಯ್ತು. ಹೀಗಾಗಿ ನಾವೆಲ್ಲರೂ ಕೂಡ ತರೀಕೆರೆ ಜನ, ವಿಶೇಷವಾಗಿ ಸೌಹಾರ್ದತೆಯ ಜಾಗ ತರೀಕೆರೆ. ತರೀಕೆರೆಯಲ್ಲಿ ನಾನು ಮದುವೆ ಆದಾಗ ನಾನು ನೋಡ್ತಾ ಇದ್ದೆ, ನನ್ನ ಮದುವೆಯಲ್ಲಿ ಎಷ್ಟು ಜನ ನನ್ನ ಸಮುದಾಯದವರು ಬಂದು ಭಾಗವಹಿಸಿದ್ರು, ಅಷ್ಟೇ ಜನ ಮುಸಲ್ಮಾನರು ಕೂಡ ನನ್ನ ಮನೆಯವರ ಸ್ನೇಹಿತರಾದಿಯಾಗಿ ಎಲ್ಲರೂ ಕೂಡ ಬಂದು ಭಾಗವಹಿಸಿದ್ರು. ಅಂದ್ರೆ ಈ ರೀತಿಯಾಗಿ ಪರಸ್ಪರ ನಮ್ಮ ಮದುವೆಗಳಿಗೆ ನೀವು ಬರಬೇಕು, ನಿಮ್ಮ ಮದುವೆಗಳಿಗೆ ನಾವು ಬರಬೇಕು, ನಮ್ಮ ಹಬ್ಬಗಳಿಗೆ ಒಬ್ಬಟ್ಟು ತಿನ್ನಕ್ಕೆ ನೀವು ಬರಬೇಕು, ನಿಮ್ಮ ಮನೆಯಲ್ಲಿ ಹಬ್ಬ ಆದಾಗ ಬಿರಿಯಾನಿ ತಿನ್ನೋದಕ್ಕೆ ನೀವು ನಮ್ಮನ್ನು ಕರಿಬೇಕು. ಇಂಥ ಒಂದು ಸುಂದರವಾದ ತರೀಕೆರೆ ಶಾಶ್ವತವಾಗಿ ಹೀಗೇ ಇರಬೇಕು ಅನ್ನೋಂಥ ಆಶಯದೊಂದಿಗೆ ಈ ತರೀಕೆರೆ ಒಳಗಡೆ ಈ ಸೌಹಾರ್ದ ಪರಂಪರೆ ಬೆಳೀಲಿ.